ಅದು ಬಹುಶಃ ನಿಮ್ಗೆ ಎಲ್ಲಿ ಕೂಡ ಯಾವ ದೇಶದಲ್ಲಿ ಕೂಡ ಪಕ್ಷ ಬಂದ ಕೂಡಲೇ ಸರ್ಕಾರ ಬಂದ ಕೂಡಲೇ 2 ವರ್ಷದಲ್ಲಿ ಯಾವ ಗ್ಯಾರಂಟಿಗಳನ್ನು ಕೊಡಲಿಲ್ಲ. ಈ 2 ವರ್ಷಕ್ಕೆ ಸುಮಾರು 1 ವರ್ಷಕ್ಕೆ 55,000 ಕೋಟಿ ರೂಪಾಯಿಯನ್ನು ಕೊಟ್ಟು 5 ವರ್ಷಕ್ಕೆ 2.5 ಲಕ್ಷ ಕೋಟಿಯನ್ನು ಕೊಟ್ಟು ಆ 2.5 ಲಕ್ಷ ಕೋಟಿ ಕೂಡ ನಮ್ಮ ಬಡ ಜನರಲ್ಲೇ ಇರುತ್ತಾರೆ. ಇಲ್ಲಿರುವಂಥ ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮದರಿಗೆ ಬಹಳ ಜನಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಈ 3 ವರ್ಷ ಕೂಡ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದಾರೆ. ಬರೀ 5 ಗ್ಯಾರಂಟಿಗಳು ಒಂದೇ ಅಲ್ಲ. ಇವತ್ತೇನು ನಾಡ್ದು ನಡೆಯುವಂಥ ಸಮಾವೇಶದಲ್ಲಿ, ಸಾಧನಾ ಸಮಾವೇಶದಲ್ಲಿ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಾವು ಮುಂದೆ 3 ವರ್ಷಕ್ಕೆ ಏನು ಮಾಡ್ತೀವಿ, 3 ವರ್ಷಕ್ಕೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ಕೊಡುಗೆ ಇರುತ್ತೆ ಅಂತೇಳಿ ಆ ವಿಚಾರವನ್ನು ಕೂಡ ಇವತ್ತು ಅಲ್ಲಿ ನಮ್ಮ ವಿಜಯನಗರದಲ್ಲಿ ಹೊಸಪೇಟೆಯಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾರೆ. ಅದನ್ನು ನೋಡಕ್ಕೆ ನಾವು ಬರಬೇಕು. ಇವತ್ತು ಬಹಳ ವಿಜೃಂಭಣೆಯಿಂದ ಸುಮಾರು 4ರಿಂದ 5 ಲಕ್ಷ ಜನಸಂಖ್ಯೆ ಸೇರುವಂಥ ಒಂದು ನಿರೀಕ್ಷೆ ಇದೆ. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಹುರುಪನ್ನ ಇವತ್ತು ನೋಡ್ತಾ ಇರ್ತೀವಿ ನಾವು. ಗ್ರಾಮಗಳಲ್ಲಿ ಬಿಜೆಪಿ ಆಗಿರ್ಬೋದು, JDS ಯಾವ್ದು ಪಕ್ಷಗಳು ಗಲಾಟೆ ಇಲ್ಲ. ನಮ್ಮಲ್ಲಿನೇ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಿದ್ರಿಂದ ಧೈರ್ಯದಿಂದ ಹೋಗಿ ಹೇಳ್ತಾ ಇದ್ದೀವಿ ನಾವು. 2000ಗೆ ನಮ್ಮ ಅಕ್ಕ ತಂಗಿಯರಿಗೆ ಬರುತ್ತೆ ಗೃಹಲಕ್ಷ್ಮಿ ಮೂಲಕ. ಇವತ್ತೇನು ಅನ್ನಭಾಗ್ಯದ ಮೂಲಕ 10 kg ಅಕ್ಕಿ ಬರ್ತಾ ಇದೆ. ಯಾವುದೋ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಿರ್ಬೋದು, 2ನೇ ತಿಂಗಳಂತೂ ಅವ್ರಿಗೆ ದುಡ್ಡು ಬರ್ತಾ ಇದೆ. ಈ ರೀತಿ ಒಂದು ಕಾರ್ಯಕ್ರಮದ ಒಂದು ಸರ್ಕಾರದ ಯೋಜನೆಗಳನ್ನ ಇವತ್ತು ಕಾಂಗ್ರೆಸ್ನ ಯೋಜನೆಗಳು ಇವತ್ತು ಕೊಟ್ಕೊಂಡು ಹೋಗ್ತಾ ಇದೆ. ಅದನ್ನೆಲ್ಲ ಕೂಡ ಇವತ್ತು ಸಾಧನಾ ಸಮಾವೇಶ ಅಂತ ಹೇಳಿ ಮಾಡಿದರೆ ನಾವು ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ, ನಾವು ಕೃತಜ್ಞತೆ ಸಲ್ಲಿಸೋದಕ್ಕಿಂತ ಮುಖ್ಯವಾಗಿ ಅವರೆಲ್ಲರ ಕಲಿತು ನಿಮಗೆ ಕೃತಜ್ಞತೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲಾ ಆಡಳಿತ ಇವತ್ತು ತೆಗೆದುಕೊಂಡು ಹೋಗ್ತಿದ್ದಾರೆ. ಅವರು ಸಪರೇಟ್ ಆಗಿ, ಅದು ನಮ್ಮ ಬಸ್ಗಳಲ್ಲ, ಅವರಿಗೆ ಸಪರೇಟ್ ಬಸ್ ಮಾಡಿದ್ದಾರೆ, ಅವರಿಗೆ ತಿಂಡಿ ಸಪರೇಟ್ ಮಾಡಿದ್ದಾರೆ, ಅವರಿಗೆ ಊಟ ಸಪರೇಟ್ ಮಾಡಿದ್ದಾರೆ. ನಾವು ಬರೀ ಇವತ್ತು ಫಲಾನುಭವಿಗಳಿಗೂ ಒಂದೇ ಅಲ್ಲಪ್ಪ, ನಮ್ಮ ಕಾರ್ಯಕರ್ತರು ಕೂಡ ಕರ್ಕೊಂಡು ಬರ್ಬೇಕಲ್ಲ ಅಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಅದನ್ನು ನಿರ್ಧಾರ ಮಾಡಿಕೊಂಡು ಅವರು ನಮ್ಮ ಕಾರ್ಯಕರ್ತರು ಕರ್ಕೊಂಡು ಬರ್ಬೇಕಂತೇಳಿ ಇವತ್ತು ಅವರಿಗೂ ಕೂಡ ಬಸ್ಸಲ್ಲಿ ಬಂದು ಅವರಿಗೆ ಊಟ ಕೊಟ್ಟು ಧನ್ಯವಾದಗಳನ್ನು ಹೇಳಿ ಮತ್ತೆ ತಿರುಗಿ ನಮ್ಮ ಗ್ರಾಮಕ್ಕೆ ಕಳಿಸುವಂಥದ್ದೊಂದು ವ್ಯವಸ್ಥೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಬಂದು ಹೋಗಬೇಕು, ಬಂದು ಯಶಸ್ವಿ ಮಾಡಬೇಕು. ಇವತ್ತು ಆ ಕಾರ್ಯಕ್ರಮವನ್ನು ಬಳ್ಳಾರಿ ಅಂದರೆ ಯಾವತ್ತೂ ಕೂಡ ಭದ್ರ ಬುನಾದಿ ಆಗಿರುವಂಥ ಒಂದು ಕಾಂಗ್ರೆಸ್, ಅದರಲ್ಲಿ ವಿಶೇಷವಾಗಿ ನಮ್ಮ ಬಳ್ಳಾರಿ ಗ್ರಾಮಾಂತರ ಅಂದರೆ ಯಾವತ್ತನ್ನು ನೋಡಿದ್ರೆ ಹೈಯೆಸ್ಟ್ ನಮ್ಮದೇ. ಎಲ್ಲಿ ಕಡಿಮೆ ಪ್ರತಿಯೊಂದು ಎಲೆಕ್ಷನ್, MLA ಎಲೆಕ್ಷನ್ ಆಗಿರ್ಬೋದು, ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಾವು ಹೈಯೆಸ್ಟ್ ಆಗಿ ಕೊಟ್ಟು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅಷ್ಟು ಭದ್ರ ಬುನಾದಿ ಆಗಿರುವಂಥದ್ದು. ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅವರೆಲ್ಲರೂ ಕೂಡ ಇವತ್ತು ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಹೋಗಬೇಕು. ಬಂದು ಯಶಸ್ವಿಯಾಗಿ ಯಾವುದು ಅಡುಕು ತೊಡಕು ಇಲ್ದೇ, ತೊಂದರೆಗಳು ಇಲ್ದೇ ತಾವಲ್ಲಿ ಬಂದು ಮತ್ತೆ ಸುಖವಾಗಿ ಮತ್ತೆ ನಮ್ಮ ಗ್ರಾಮಕ್ಕೆ ತಲುಪಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಭಾಳಷ್ಟು ಅದ್ಭುತವಾಗಿ ಇವತ್ತು ನಮ್ಮ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಸರ್. ಸಾಧನೆ ಮಾಡಿದ್ದೊಂದು ಈ 2 ಪ್ರೋಗ್ರಾಮ್ ಸಾಧನೆ ಮಾಡಿ ಅಂದರೆ 2 ವರ್ಷದಲ್ಲಿ ನಾವು ಏನು ಮಾಡೀವಿ ಅಂತೇಳಿ ಸಾಧನೆ ತೋರಿಸ್ತಾರೆ. ಅದ್ರ ಜೊತೆಗೆ ನಾವು ಮುಂದಿನ 3 ವರ್ಷ ನಾವು ಏನು ಮಾಡ್ತೀವಿ ಅಂತೇಳಿ ಸಂಕಲ್ಪ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂಕಲ್ಪ ಅಂದರೆ ನಮ್ಮ ಬಡ ಜನರಿಗೆ ಏನು ಮಾಡಬೇಕು, ನಮ್ಮ ಮಹಿಳೆಯರಿಗೆ ಏನು ಮಾಡಬೇಕು, ನಮ್ಮ ಅಕ್ಕ ತಂಗಿಯರಿಗೆ ಏನು ಮಾಡಬೇಕು, ಯುವಕರಿಗೆ ಏನು ಮಾಡಬೇಕು, ವಯಸ್ಸಾದಂಥವ್ರಿಗೆ ಏನು ಮಾಡಬೇಕು, ನಮ್ಮ ಆರೋಗ್ಯ ಸ್ಥಿತಿಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನುವಂಥ ವಿಚಾರನ ಸಂಕಲ್ಪ ಇಟ್ಕೊಂಡು ಇವತ್ತು ಕೆಲಸ ಮಾಡಿಕೊಂಡು ನಮ್ಮ ಸರ್ಕಾರ ಹೋಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಬಂದು ಹೋಗಬೇಕು. ಒಂದಿನ ಒಂದು ಪಕ್ಷಕ್ಕೆ ಪಾರ್ಟಿ ಸಲುವಾಗಿ ತಾವೆಲ್ಲರೂ ಕೂಡ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತೀನಿ. ಒಂದು 5 ತಾಸಪ್ಪ, 5ರಿಂದ 6 ತಾಸು ಆಗುತ್ತೆ ಅಷ್ಟೇ. ಬೆಳಿಗ್ಗೆ ಹೋಗಿ 8 ಗಂಟೆಗೆ ನಾವು ಬಿಡಬೇಕು. ಅಂದರೆ 8-8:30 ಒಳಗೆ ಬಿಟ್ಟರೆ ಮಾತ್ರನೇ ನೀವು ಆ ಗ್ರಾಮ ಅಲ್ಲಿಗೆ ಬಂದು ಆ ಸೀಟಲ್ಲಿ ಕುಂತು ಅವ್ರು ಹೇಳಿರೋಂಥ ಭಾಷಣವನ್ನು ಕೇಳ್ಕೊಂಡು ಬರ್ಬೋದು. ಅಲ್ಲಿ ಊಟದ ವ್ಯವಸ್ಥೆ ನೋಡಿದ್ರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಜನರ ಉಸ್ತುವಾರಿ ಸಚಿವರು. ಅವ್ರು ಏನಂದರೆ ಯಾವುದು ಕಡಿಮೆ ಆಗಬಾರ್ದು. ಈ ಕಡೆ 250, ಈ ಕಡೆ 250, 500 ಕೌಂಟರ್ಗಳು ಮಾಡಿದ್ದಾರೆ. ಎಷ್ಟು ಊಟಕ್ಕೆ ಯಾವುದು ತೊಂದರೆ ಇರಲ್ಲ. ನಾವು ಬಂದು ಅಲ್ಲೇ ಒಂದು ಕಾಂಪೌಂಡಲ್ಲಿ ಬಂದುಬಿಟ್ರೆ ಊಟ, ನೀರು ವ್ಯವಸ್ಥೆ ಏನೋ ಬಿಸಿಲೈತಪ್ಪ, ಗಾಳಿ ಕೂಡ AC ಹಾಕಿಟ್ಬಿಟ್ಟಾರಲ್ಲ, ಅಷ್ಟು ಬ್ರಹ್ಮಾಂಡವಾಗಿ ಇಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಬಂದು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.